ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತಾವು ಬಂದಿರುವ ವಿಷಯವೇನೆಂದು ತಿಳಿಸಿ. ನಾವು ಈಗ ಬಂದದ್ದು 2 ವಿಷಯಗಳಾಗಿ ಡಿಸೈಡ್ ನೋಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡಹುಟ್ಟಿದವರೇ, ಬಂದು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಈಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರ ನೆಪದ ಆಚೆ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೆಲೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡಿಸುವಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪವನ್ನು ಕೊಡುವುದಿಲ್ಲವೆಂದು ಹೇಳಿ ಅವರು ನೀವೇ. ಇದ್ದು ಜರಿಯಲ್ಲ, ನ್ಯಾವು ಅಲ್ಲ. ನಿಮ್ಮ ಮೋಸ ಮನ್ನಣೆ ಕೊಡಬೇಕೆ? ಅದು ಎಂದಿಗೂ ಸಾಧ್ಯ. ನಿಮ್ಮ ಮಗ ಶಿವಲಿಂಗ ರುದ್ರ ಸಜ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಕಿತ್ತೂರು ಎಂದಿಲ್ಲ. ಆಲ್ ರೈಟ್. ಆದರೆ ಅವನ ಗೆದ್ದ ನಂತರ ದತ್ತತ ಬೇಯಿ ಮಾಡಿಕೊಂಡಿದ್ದೀರಾ. ಲಾರ್ಡ್ ಡಲ್ಹೌಸಿ ಕಾರಿ ಪ್ರಕಾರ ದತ್ತತ ಮಾಡಿಕೊಳ್ಳುವಂತಿಲ್ಲ, ದತ್ತ ಪಿತೃ ರಾಜುವಾಳುವಂತಿಲ್ಲ, ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವಂತಿಲ್ಲ. ಬಿಗಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಾಡು ಸಿಂಹಾಸನದ ದೊರೆಯನ್ನು ನೇಮಿಸಬೇಕಾದರೂ ನೀವಲ್ಲ. ರಾಣಿ ಸರ್, ನೀವು ಕಂಪನಿ ಸರ್ಕಾರದ ಕಟ್ಟಳೆಯನ್ನು ಧಿಕ್ಕರಿಸುತ್ತಿದ್ದೀರಿ. ಇದೀಗ ತಪ್ಪೋದಾದರೆ ಎಚ್ಚರ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಎಚ್ಚರ ನೀಡುವುದು ಸತ್ಯವಿಲ್ಲ. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಿಮಗಲ್ಲ. ರಾಣ, ನೀನು ಮಗಳು ಕಾಯಿಸುತ್ತಾಯಿ. ನಿನ್ನ ಜೊತೆ ಮಾತನಾಡು. ನಾನು ಬಂದಿಲ್ಲ. ಕುಮಾರ, ನಿನ್ನ ವಿವೇಕದ ಮಾತುಗಳ ಪ್ರಕಾರ ನಮ್ಮ ರಾಜ್ಯ ತಾರತಮ್ಯವೆನಿಸುವ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಎಡೆಗುಂಟು ಮಾಡುವ ನಿನ್ನ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರಗಿರಿ ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಜನತೆಗೆ ಇದೆ. ನಿಮ್ಮಂತೆ ಗೀತಕ್ಕಾಗಿ ದುಡಿಯುವವರು ಇಲ್ಲಿ ಯಾರು ಇಲ್ಲ. ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನು ಅರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸರ್, ಮಂಡ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮ್ಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರು ಕಡಲಾಸೆ ಕುತ್ತಿಗಳು ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ನೀವು ಸಿಂಹದೊಂದಿಗೆ ಚೆಲ್ಲಾಟ ಆಡುತ್ತಿರುವಿರಿ, ಸಿಜುನುತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣ ಹಾನಿ, ಮಾನ ಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕತ್ತಿಗಳಿಗೆ ಗೊತ್ತೈತಿ. ಇದು ಕೆಚ್ಚೆಡೆಗಳಿಗಳ ಬೀಳೈತಿ. ಅಂಜಿಕೆ ಎಂಬುದರ ನಾಡೈತಿ. ಕಿತ್ತೂರು ದೇಶಾಭಿಮಾನದ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿಗಾಗಿ ಜೀವಗಳ ತೋರಿಸಿ ಬದುಕುವ ಆಸೆಯಲ್ಲಿ ಸಮಾಧಾನ ರಾಯಣ್ಣ, ಸಮಾಧಾನ ರಾಯಣ್ಣ. ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚೀಟಿ ಬರುವುದು ಬೇಡ. ಮಾತು ಕೇಳಿ ಅಂಜಿಕೊಂಡು ಕಿತ್ತೂರು ತಾಯಿ ಚೆನ್ನವರ ಬಂಡಾದುನಿ ಅಪ್ಪನ ಬೈತಾಯಿ ಕಾಲು ಕೆದರಿ ನಿಂತಿರೋ ಈ ಕೆಂಪು ಕೋತಿ ತಲೆಯನ್ನು ಅಡ್ಡಡ್ಡ ಕರೆಯುತ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚೀಟಿ ಬರುವುದು ಬೇಡ. ರಾಣಿ ಸರ್, ಇದು ನಮಗೆ ಬಹಳ ದೊಡ್ಡ ಅವಮಾನ. ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್. ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣ್ತೀರಿ.
My name is Abdul Samad. As